ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನು ಹೇಮ ಮಾತಾಡ್ತಾ ಇರೋದು. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ಇನ್ನು ಫ್ರೆಂಡ್ಸ್, ನಿಮ್ಮ ಆಶೀರ್ವಾದದಿಂದ ನಾನು ಚೆನ್ನಾಗಿದ್ದೀನಿ. ಬನ್ನಿ ಫ್ರೆಂಡ್ಸ್, ಇನ್ನು ಇವತ್ತು ಯಾವ ವಾರ? ಸೋಮವಾರ. ಆಲ್ರೆಡಿ ನೆನ್ನೆನೂ ಡ್ಯೂಟಿ ಇತ್ತು ನನಗೆ. ಫ್ರೆಂಡ್ಸ್ ನೋಡಿ, ಮಲಗಿದ್ದೆ ಚೆನ್ನಾಗಿ. ಬಂದು ಏನಾಯಿತು ಗೊತ್ತಾ ಫ್ರೆಂಡ್ಸ್, ಈ ನಡುವೆ ನಾನು ಹಲಸಿನ ಹಣ್ಣು ಟೈಮ್ ಬಂದೈತಲ್ಲ, ಹಲಸಿನ ಹಣ್ಣು. ಫ್ರೆಂಡ್ಸ್, ನಿಮ್ಗೆ ಇನ್ನೊಂದು ವಿಷಯ ಗೊತ್ತಾ? ಇವಾಗ ಹಲಸಿನ ಹಣ್ಣು ಆವಾಗಲೂ ಥರ ಪೀಸ್ ಲೆಕ್ಕ ಕೊಡೋಲ್ಲ. ಇವಾಗ ಕೆ ಜಿ ಲೆಕ್ಕ. ಕಾಲು ಕೆ ಜಿ 50 ರೂಪೀಸು. ಫ್ರೆಂಡ್ಸ್, ಕಾಲು ಕೆ ಜಿಗೆ ಎಷ್ಟು ಬರುತ್ತೆ? ಒಂದು 6 ಪೀಸ್ ಬರುತ್ತೆ. 5 ಆ್ಯಂಡ್ 6 ಪೀಸ್ ಬರುತ್ತೆ. ಹಂಗಾಗಿ ಫ್ರೆಂಡ್ಸ್, ನಾನು ಬರಬೇಕಾದ್ರೆ 2 ಡೇಸ್ ಬಿಟ್ಟು ಬರುವಾಗ ಬರ್ತೀನಿ. ಬಂದು ಫ್ರೆಂಡ್ಸ್ ತಿಂದ್ಬಿಟ್ಟು ಮುಖಕ್ಕೆಲ್ಲ ಕೋಕೋನಟ್ ಆಯಿಲ್ ಹಾಕಿ ಮಸಾಜ ಮಾಡಿ ಕ್ಲೀನಾಗಿ ಮುಖನ ವಾಶ್ ಮಾಡ್ಕೊಂಡು ಫ್ರೆಂಡ್ಸ್, ಇದು ವಿಷ್ಣುವರ್ಧನ್ದು ಕರುಣಾಮಯಿ ಪಿಕ್ಚರ್ ಬರ್ತಿತ್ತು. ಫ್ರೆಂಡ್ಸ್, ನನ್ನ ಫೇವ್ರೆಟ್ ಹೀರೋ ಬಂದು ವಿಷ್ಣುವರ್ಧನ್ ಸಾರು. ನಾನು ಎಲ್ಲ ಫಿಲಮ್ನು ನೋಡ್ತೀನಿ. ನನಗೆ ಅವಾಗಿಂದಲೂ ಫಸ್ಟು ಶಿವರಾಜ್ಕುಮಾರು, ಸುಧಾರಾಣಿ, ಭವ್ಯ ಇದ್ದರು. ಆಗ ವಿಷ್ಣುವರ್ಧನ್ ಸಾರು ಇದ್ದರು. ಹಂಗಾಗಿ ಇನ್ನು ಫ್ರೆಂಡ್ಸ್, ಬನ್ನಿ ಫ್ರೆಂಡ್ಸ್, ಇದೇ ಯಾರಾದರೂ ಫಸ್ಟು ನನ್ನ ವಿಡಿಯೋನ ನೋಡ್ತಾಯಿದ್ರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಶೇರ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಲೈಕ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಇನ್ನು ಫ್ರೆಂಡ್ಸ್, ನಾನು ಶಿಫ್ಟ್ ಹೋಗಿದ್ನಲ್ಲ, ನಾನು ಯಾವಾಗಲೂ ಈವ್ನಿಂಗೇ ಇವಾಗ ನಾನು ವೀಡಿಯೋ ಮಾಡೋದು. ನನಗೆ ಬೆಳಗ್ಗೆ ಟೈಮು ಇಲ್ಲ ವೀಡಿಯೋ ಮಾಡೋಕ್ಕೆ, ನಾ ಮಾಡೋದು ಇಲ್ಲ. ಆಮೇಲೆ ಫ್ರೆಂಡ್ಸ್, ನಾನು ಶಿಫ್ಟ್ ಹೋಗಿದ್ನಲ್ಲ, ಆಮೇಲೆ ಬಂದು ಫ್ರೆಂಡ್ಸ್ ಒಂದು 3-4 ಅವರ್ ಮಲ್ಕೊಂಡಿದ್ದೆ. 3-4 ಅವರ್ ಅಂದರೆ ಫ್ರೆಂಡ್ಸ್, ನಾನು ಬಂದಿದ್ದು 4:30. ಟ್ರಾಫಿಕ್ ಇಲ್ಲ ಅಂದರೆ 4:30ಗೆ ಬರ್ತೀನಿ. 4:30ಗೆ ಬಂದ ತಕ್ಷಣ ಹಲಸಿನ ಹಣ್ಣಿತ್ತಲ್ಲ, ಅದನ್ನು ತಿಂದು ಮುಖ ಎಲ್ಲ ಈ ಥರ ಮಸಾಜ್ ವಾಶ್ ಮಾಡ್ಕೊಂಡು ಡ್ರೆಸ್ ಚೇಂಜ್ ಮಾಡ್ಕೊಂಡು ಮಲ್ಕೊಂಡಿದ್ದೆ. ಒಂದು 7:15 7:20ಕ್ಕೆ ಎದ್ದೆ ಫ್ರೆಂಡ್ಸ್. ಫುಲ್ ಫ್ಯಾನ್ ಹಾಕಿದ್ದೀನಿ. ಕರುಣಾಮಯಿ ಪಿಕ್ಚರ್ ಓಡ್ತಾಯಿದ್ದೆ. ಅದ್ರ ಪಾಡ್ಗದು ಎಲ್ಲ ಅವ್ರ ಕೆಲಸ ಅವ್ರು ಮಾಡ್ತಾಯಿದ್ದಾರೆ. ಟಿ ವಿ ಯಾರು ನೋಡ್ತಾಯಿಲ್ಲ, ಆಫು ಮಾಡ್ತಾಯಿಲ್ಲ. ಈಗ ನಮ್ಮ ಮನೇಲಿ ಟಿ ವಿ ಯಾಕೆ ಆಫ್ ಮಾಡಲ್ಲ ಅಂದರೆ ಫ್ರೆಂಡ್ಸ್, ನಾನು ಒಂದೊಂದ್ಸಲ ಎಚ್ಚರ ಆಗಿ ಟಿ ವಿ ನೋಡ್ತಾ ಇರ್ತೀನಿ. ಅದಕ್ಕೆ ಅವ್ರುಗಳು ಇವಳು ನೋಡ್ತಾವಳೇನೋ, ಏನಕ್ಕೆ ಆಫ್ ಮಾಡೋದು ಅಂತ ಆಫ್ ಮಾಡಲ್ಲ. ಆ ಥರ ಪರಿಸ್ಥಿತಿ ನಮ್ಮ ಮನೇಲಿ. ಒಂದೊಂದ್ಸಲ ಹಾಕೋದೇ ಇಲ್ಲ ಫ್ರೆಂಡ್ಸ್, ಹಂಗೆ ಮಲ್ಕೊತೀನಿ. ನೋಡೋಣ ಅಂತ ಬಂದ ತಕ್ಷಣ ಒಂಥರ ಟಯರ್ಡ್ನೆಸ್ಸು, ಟೆನ್ಷನ್ ಏನಾದರೂ ಇರುತ್ತಲ್ಲ, ಯಾವುದಾದ್ರೂ ಟಿ ವಿನೋ ಯಾವುದಾದ್ರೂ ಒಂದು ಕಾಮಿಡಿನೋ ನೋಡಬೇಕು ಅಂತ ಹಂಗೆ ಹಾಕಿರ್ತೀನಿ. ಒಂದು 10 ನಿಮಿಷ ಕಾಲವರ್ ನೋಡ್ತೀನಿ. ಅಲ್ಲೇ ಫ್ಯಾನ್ ಗಾಳಿಗೆ ಕಣ್ಣೆಲ್ಲ ಉರಿತಿತ್ತು. ಈಗ ಫ್ಯಾನ್ ಆಫ್ ಮಾಡಿದೆ. ಫ್ಯಾನ್ ಆಫ್ ಮಾಡಿದ್ರೆ ಸೆಕೆ ಆಗುತ್ತೆ, ಫ್ಯಾನ್ ಆನ್ ಮಾಡಿದ್ರೆ ಕಣ್ಣು ಉರಿಯುತ್ತೆ. ಏನು ಮಾಡೋದು ಫ್ರೆಂಡ್ಸ್? ನೈಟಲ್ಲಿ ಫ್ರೆಂಡ್ಸ್ 1 ಅವರ್ 2 ಅವರ್ ಅಷ್ಟೇ ನಾನು ಫ್ಯಾನ್ ಹಾಕೋದು. ಇನ್ನು ಅದಾದಮೇಲೆ ಫ್ರೆಂಡ್ಸ್ ನಾನು ಫ್ಯಾನ್ ಹಾಕೋಲ್ಲ. ಇನ್ನು ಫ್ರೆಂಡ್ಸ್, ಇವತ್ತು ನನ್ನ ರೋಟೀನು ಏನೆಲ್ಲ ಆಯಿತು ಏನು ಫ್ರೆಂಡ್ಸ್. ಇನ್ನು ನನ್ನ ಮಗಳು ಮೈಸೂರಿಗೆ ಮದುವೆಗೆ ಹೋಗಿದ್ಲು. ಇವಾಗ ಬರ್ತಾಯಿದ್ದೀನಿ ಅಂತ ಹೇಳಿದ್ದಾಳೆ. ಎಷ್ಟೊತ್ತಾಗುತ್ತೋ ಇನ್ನೂ ಗೊತ್ತಿಲ್ಲ. ಅವಳ ಫ್ರೆಂಡ್ದು ಮದುವೆ ಇತ್ತು. ನನ್ನನ್ನು ಕರೆದ್ಲು, ಮಮ್ಮಿ ಬಾ ಮದುವೆಗೆ ಹೋಗೋಣ ಅಂತ. ನಾನಂತೂ ಬರಲ್ಲವ, ನೀನು ಹೋಗ್ಬಿಟ್ಟು ಬಾ ಅಂತ ಹೇಳಿದೆ. ಇವತ್ತು ಮೈಸೂರಲ್ಲಿ ಮದುವೆ ಮುಗಿದಿದೆ. ಆಲ್ರೆಡಿ ರಿಟರ್ನ್ ಬರ್ತಾ ಇದ್ದಾಳೆ. ಇನ್ನು ಮೈಸೂರಲ್ಲೇ ಅವಳ 50% ಫ್ರೆಂಡ್ಸ್ ಎಲ್ಲ ಇರೋದು. ಫ್ರೆಂಡ್ಸ್ ಅವಳು 2 ಡೇಸ್ ಆಗಿತ್ತು. ಅವ್ರಿಗೆ ಸಾಟರ್ಡೆ ಸಂಡೇನೂ ರಜೆ ಅಲ್ವಾ. ಹಂಗಾಗಿ ಸಾಟರ್ಡೆ ಈವ್ನಿಂಗೇ ಹೋಗಿದ್ಲು. ಈಗ ಮಮ್ಮಿ ಬರ್ತಾಯಿದ್ದೀನಿ, ಊಟ ಎಲ್ಲ ಆಯಿತು. ಇನ್ನೊಬ್ಳು ಫ್ರೆಂಡ್ ಅಪ್ಪು ಅಂತ ಇದ್ಲು, ಅವ್ರ ಮನೆಗೆ ಹೋಗಿ ಬರ್ತೀನಿ ಅಂತ ಹೇಳಿದ್ಲು ಫ್ರೆಂಡ್ಸ್. ಈಗ ಅವರೇನು ಒಬ್ಬರೇ ಹೋಗ್ತಾರೆ, ಒಬ್ಬರೇ ಬರ್ತಾರೆ. ನಾವೇನು ಜೊತೇಲಿ ಹೋಗಬೇಕು, ಜೊತೇಲಿ ಕರ್ಕೊಂಡು ಬರಬೇಕು ಅನ್ನೋ ಅವಶ್ಯಕತೆ ಏನಿಲ್ಲ ಫ್ರೆಂಡ್ಸ್. ಯಾಕೆ ಅಂದರೆ ಅವರೇ ಆಲ್ರೆಡಿ ವರ್ಕ್ ಮಾಡ್ತಾಯಿದ್ದಾರೆ. ಇನ್ನು ಅವರನ್ನೇನು ನಾವು ಹೋಗಿ ಕರ್ಕೊಂಡು ಬರೋದು. ಹಂಗಾಗಿ ಇನ್ನು ಫ್ರೆಂಡ್ಸ್, ನಾನಿವತ್ತು ಏನು ನಾಷ್ಟ ಅಡುಗೆ ಮಾಡಿದ್ದೀನಿ ಅಂತ ಆಲ್ರೆಡಿ ವೀಡಿಯೋ ಹಾಕಿದ್ದೀನಿ. ಬೆಳಗ್ಗೆ ಎದ್ದೆ ಫ್ರೆಂಡ್ಸ್, ನಂಗೆ ಏನು ನಾಷ್ಟ ಮಾಡಬೇಕು ಅನ್ನಿಸ್ಲಿಲ್ಲ. ತರಕಾರಿ ಸಾಂಬಾರು ಮಾಡಿದ್ದೆ. ರಾತ್ರಿದು ಗೋಧಿ ನುಚ್ಚಿದ್ದು ಸ್ವಲ್ಪ ಉಪ್ಪಿಟ್ಟಿತ್ತು. ನಾನೇನು ಮಾಡಿದೆ, ಅದಕ್ಕೇ 2 ಮುದ್ದೆ ಮಾಡ್ಕೊಂಡು ಹೋಗಿದ್ದೆ ಫ್ರೆಂಡ್ಸ್. ಬೆಳಗ್ಗೆ ನಾನೊಂದು ಮುದ್ದೆನ ಊಟ ಮಾಡಿದೆ. ಮಧ್ಯಾಹ್ನ ಉಪ್ಪಿಟ್ಟು ತಿಂದಿದ್ದೆ, ಅದೇ ಗೋಧಿ ನುಚ್ಚಿನ ಪಲಾವು. ಇನ್ನು ಮಧ್ಯಾಹ್ನಕ್ಕೆ ನಮ್ಮ ಹುಡುಗರಿಗೆ ಕೊಟ್ಬಿಟ್ಟೆ, ಊಟ ಮಾಡ್ಕೊಳ್ಳಿ. ನಾನು ಒಂದೇ ಊಟ ಮಾಡಿದೆ ಫ್ರೆಂಡ್ಸ್. ತಿನ್ನೋ ಅನ್ನ ಯಾಕೆ ವೇಸ್ಟ್ ಮಾಡಬೇಕು? ಎಲ್ಲರೂ ಅನ್ನಕ್ಕೋಸ್ಕರ ನಾವು ಕಷ್ಟಪಡ್ತೀವಿ ಅಲ್ವಾ, ಏನಕ್ಕೆ ಅದನ್ನು ವೇಸ್ಟ್ ಮಾಡಬೇಕು ಅಂದ್ಬಿಟ್ಟು ನಾನು ನಮ್ಮ ಹುಡುಗರಿಗೆ ಕೊಟ್ಟೆ. ಅವರು ಊಟ ಮಾಡ್ಕೊಂಡ್ರು. ಇನ್ನು ಫ್ರೆಂಡ್ಸ್, ಮಾಮೂಲಿ ಬಟ್ಟೆ ವಾಶ್ ಮಾಡಿರಲಿಲ್ಲ. 2 ಡೇಸು ಅವರು ಆಚೆ ಇನ್ನೊಂದು ಬೆಡ್ರೂಮ್ಗೆ ನೀರು ಬಿಟ್ಟಿರ್ತಾರೆ ನಮ್ಮ ಓನರು. ಇಲ್ಲಿ ನಮ್ಮದು ಕಿಚನ್ನಲ್ಲಿ ನಮಗೆ ಬೇರೆ ಹಾಕ್ಕೊಟ್ಟಿದ್ದಾರಲ್ಲ. ಆಮೇಲೆ ಬಂದೆ, ನಮ್ಮ ಓನರ್ ಮಗ ನೀರು ಬಿಡ್ತು. ಬಟ್ಟೆ ಎಲ್ಲ ಮಿಷನ್ಗೆ ಹಾಕಿ ಮಲ್ಕೊಬಿಟ್ಟೆ ಫ್ರೆಂಡ್ಸ್. ಅದೇನು ಆಟೋಮೆಟಿಕ್ ಅಲ್ವಾ, ಎಲ್ಲ ವಾಶ್ ಆಗಿ ಅದೇ ಮಿಷನ್ ಆಫ್ ಆಗುತ್ತೆ. ಸೌಂಡ್ ಬರುತ್ತೆ, ನಾನೇನು ಆಫ್ ಮಾಡೋಂಗಿಲ್ಲ, ಆಟೋಮೆಟಿಕ್ಕು ಅದೇ ಆಫ್ ಆಗುತ್ತೆ. ನೀರು ಅಷ್ಟರಲ್ಲಿ ಚೆನ್ನಾಗೆಲ್ಲ ವಾಶ್ ಎಲ್ಲ ಆದಮೇಲೆ 2 ಸೆಕೆಂಡ್ ಜಾಸ್ತಿ ಬಂದು ನೀರು ನಿಂತೋಗಿತ್ತು. ಈಗ ಆಮೇಲೆ ಬಟ್ಟೆ ಒಣಗುತ್ತೆ. ಅದರಲ್ಲಿ ನನ್ನದೇ ಜಾಸ್ತಿ ಬಟ್ಟೆ ಇದ್ದಿದ್ದು. ನೈಟಿ, ಟೀ ಶರ್ಟು, ಪ್ಯಾಂಟು ಇದೇ ಇತ್ತು. ಎಲ್ಲನೂ ವಾಶ್ ಮಾಡಿದೆ. ನನ್ನ ಮಗಳದು ಕಮ್ಮಿ ಇತ್ತು. ಇನ್ನು ಫ್ರೆಂಡ್ಸ್ ಬನ್ನಿ, ಈಗ ನಾನು ಹಾಕ್ಕೊಂಡಿರೋ ಡ್ರೆಸ್ ಬಗ್ಗೆ ನಿಮ್ಗೆ ಹೇಳಕ್ಕೆ ಬಂದಿದ್ದೀನಿ. ಈ ಡ್ರೆಸ್ ಫ್ರೆಂಡ್ಸ್ ಕಲರು ತುಂಬ ಚೆನ್ನಾಗಿದೆ. ಇನ್ನು ನಾನು ಮಾಮೂಲಿ ಟೈಲರ್ ಹತ್ರನೇ ಹೊಲಿಸೋದು. ಸ್ಲೀವ್ನ ಫ್ರೆಂಡ್ಸ್ ನಾನು ನಿಮಗೆ ತೋರಿಸಿಲ್ಲ, ಸುಮ್ಮನೆ ಮೇಲೆ ಹಾಕ್ಕೊಂಡಿದ್ದೀನಿ ಸಖೆ ಅಂತ. ನೋಡಿ, ಸ್ಲೀವ್ ನಾನು ಈ ಡಿಸೈನ್ ಹೊಲಿಸಿದ್ದೀನಿ. ಕಾಣಿಸ್ತಾ ಇದೆ ಇಲ್ಲಿ ಓಪನ್ನು.
ಫ್ರೆಂಡ್ಸ್, ನಾನು ಬೆಳಗ್ಗೆ ಟೈಮು ಯಾಕೆ ಓಣಿ ಇರೋ ಡ್ರೆಸ್ ಹಾಕಲ್ಲ ಅಂದರೆ ಸೆಕೆ ಅಲ್ವಾ, ಹಂಗಾಗಿ ಟಾಪ್ಗಳು ಅವೆಲ್ಲ ನಿಟ್ಟಿದ್ದೀನಿ ನೋಡಿ ಫ್ರೆಂಡ್ಸ್. ಕಾಣಿಸ್ತಾ ಇದೆಯಾ? ಈ ಥರ ಸ್ಲೀವ್ಗೆ ನಾನು ಡಿಸೈನಿಗೆ ಹೊಲಿಸಿದ್ದೀನಿ ಲೆಂತ್ಗೆ. ಇನ್ನು ಫ್ರೆಂಡ್ಸ್, ಹಿಂದ್ಗಡೆ ನೋಡಿ ಡೀಪು. ನನ್ನ 15 ವರ್ಷದಿಂದ ಹೊಲಿಯೋ ಟೈಲರೇ ಹೊಲಿಯೋದು. ಈಗಲೂ ನಾನು ಟೈಲರ್ ಅಂಗಡಿಗೆ ಹೋಗಿದ್ದೆ ಫ್ರೆಂಡ್ಸ್. ಯಾಕೆಂದರೆ ನನ್ನ ಬರ್ತಡೇಗೆ ಮುಂಚೆನೇ ಗಿಫ್ಟ್ ಕೊಟ್ಟಿದ್ದಾರೆ, ಆ ಬ್ಲೌಸೇ ಹೊಲಿಸ್ಕೊಂಡು ಹಾಕಬೇಕು ಅಂತ ಹೇಳಿದ್ದಾರೆ. ಹಂಗಾಗಿ ಆ ಬ್ಲೌಸ್ನ ಇಸ್ಕೊಂಡು ಬಂದೀನಿ. ಇನ್ನು ಫ್ರೆಂಡ್ಸ್, ಇದ್ರದ್ದು ಓಣಿ ತೋರಿಸ್ತೀನಿ ನೋಡಿ. ಓಣಿ ಬಂದು ಈ ಥರ ಇದೆ ಫ್ರೆಂಡ್ಸ್. ಇದೊಂಥರ ರಂಗೋಲಿ ಡಿಸೈನು ಅಂತಾರೆ, ಏನೋ ಗೊತ್ತಿಲ್ಲ. ಆದರೆ ಫ್ರೆಂಡ್ಸ್, ಇದು ಕಾಟನ್ನು ತುಂಬ ಮೈಗೆ ನೀವು ಯಾವ ಥರ ಹಾಕೊಳ್ಳಿ ಅಷ್ಟು ಚೆನ್ನಾಗಿರುತ್ತೆ. ಓಣಿ ತೋರಿಸ್ತೀನಿ. ಓಣಿ ಅಂತೂ ಫ್ರೆಂಡ್ಸ್ ತುಂಬ ಸಖತ್ತಾಗೈತೆ. ಇನ್ನು ಫ್ರೆಂಡ್ಸ್, 5, 6, 7, 8 ಡ್ರೆಸ್ ಆಗೋಯ್ತು ನಂದು ಈ ಮಂತಲ್ಲಿ. ಯಾಕಂದರೆ ನಾನು ಯಾವಾಗಾರ ಅಂಗಡಿಗೆ ಹೋದರೆ ಅವರು ಚೆನ್ನಾಗಿರೋ ಡ್ರೆಸ್ ತೆಗ್ದಿರ್ತಾರ, ನಾನು ಹೋಗೋದು ಅದನ್ನು ನೋಡೋದು, ಅಲ್ಲೇ ಹೊಲಿಯೋಕ್ಕೆ ಕೊಡೋದು. ನೋಡಿ ಫ್ರೆಂಡ್ಸ್, ಇದು ಓಣಿ ಅಂತೂ ಫ್ರೆಂಡ್ಸ್ ತುಂಬ ಚೆನ್ನಾಗಿದೆ. ನೋಡಿದ್ರಲ್ಲ, ಬೇಕಾದರೆ ಇದನ್ನು ನೀವು ಫ್ರೆಂಡ್ಸ್ ಒಂದೇ ಸೈಡು ನೀವು ಹಾಕೊಳ್ಳೋರು. ನಾನಂತೂ ಒಂದು ಸೈಡ್ ಹಾಕೊಳ್ಳಲ್ಲ ಬಿಡಿ, ಅದೆಲ್ಲ ಭ್ರಮೆ. ಯಾಕಂದರೆ ಸೆಕೆ ಫಸ್ಟೇ ನಿಮಗೆ ಗೊತ್ತು. ನೋಡಿ ಫ್ರೆಂಡ್ಸ್, ಈ ಥರ ಬೇಕಿದ್ರೆ ನೀವು ನೋಡಿ, ಈ ಥರ ಹಾಕೊಳ್ಳೋರು ಬೇಕಿದ್ರೆ ಈ ಥರ ಒಂದೇ ಸೈಡ್ ಹಾಕ್ಕೊಂಡು ನೀವು ಅದನ್ನು ಇದು ಮಾಡ್ಬೋದು. ಹೂವು ಎಲ್ಲ ನೋಡಿ ತುಂಬಾ ಚೆನ್ನಾಗಿದೆ. ಬನ್ನಿ 1-2 ಸೆಕೆಂಡ್ ನಾನು ಒಂದು ಸೈಡೇ ಹಾಕೊಂಡು ಮಾಡ್ತೀನಿ ನಿಮಗೆ ತೋರ್ಸೋಕ್ಕೆ. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಚೆನ್ನಾಗೈತೆ. ಇನ್ನು ಈ ಕಲರ್ ನಂಗೆ ತುಂಬ ಇಷ್ಟ ಆಯಿತು. ಇನ್ನು ಫ್ರೆಂಡ್ಸ್, ಈ ಥರ ಕಾಟನಲ್ಲಿ ನನ್ನ ಹತ್ರ 1, 2 ಡ್ರೆಸ್ ಇದೆ. ನನ್ನ ಮಗಳಿಗೆ ಒಂದು ತಗೊಂಡು ಬಂದು ಕೊಟ್ಟಿದ್ದೀನಿ. ಅವಳು ಇನ್ನೂ ಹೊಲಿಸ್ಕೊಂಡವಳು ಏನೋ ಗೊತ್ತಿಲ್ಲ. ಈಗ ಮ್ಯಾರೇಜ್ಗೆ ಹೋಗೋಕ್ಕೆ ಬ್ಲೌಸು ಅದೆಲ್ಲನೂ ಹೊಲಿಸ್ಕೊಂಡಿದ್ದಾಳೆ ಫ್ರೆಂಡ್ಸ್. ತುಂಬ ಚೆನ್ನಾಗೈತೆ. ನಾನು ಬೆಳಗ್ಗೆ ವೀಡಿಯೋ ಕಾಲ್ ಮಾಡಿದ್ಲು. ನಾನೊಂದು ಬ್ಲೂ ಕಲರ್ ಸ್ಯಾರಿ ತಂದಿದ್ದೆ ಚಿಕ್ಕಪೇಟೆಗೆ ಹೋದಾಗ. ಅದನ್ನು ಅವಳು ಉಟ್ಕೊಂಡು ನನಗೆ ಈ ವಿಡಿಯೋ ಕಾಲ್ ಮಾಡಿದ್ಲು. ಮಮ್ಮಿ ನೋಡು, ಈ ಥರ ಡ್ರೆಸ್ ಚೆನ್ನಾಗಿದೆ ಅಂತ. ಆಮೇಲೆ ಗೋಲ್ಡ್ರದ್ದು ನೆಕ್ಲೆಸ್ ತಗೊಂಡೋಗಿಲ್ವಾ ಅಂದೆ. ನೀನು ಕೊಟ್ಟಿಲ್ವಲ್ಲ, ಅದಕ್ಕೆ ನಾನು ತಗೊಂಡೋಗಿಲ್ಲ ಅಂತ ನನಗೆ ತಮಾಷೆ ಮಾಡ್ತಿದ್ಲು. ನಾನೇನಂದರೆ ಫ್ರೆಂಡ್ಸ್, ಈಗ ವಯಸ್ಸು ಹುಡುಗಿರು ನೋಡಿ, ಅವರು ಒಂದು ಮದುವೆ ಮನೇಲಿ ಹೋದರೆ ಅವ್ರದ್ದೇ ರಾಜ್ಯಭಾರ ಆಗಿಬಿಡುತ್ತೆ. ನಿಮಗೆ ಗೊತ್ತು ಫ್ರೆಂಡ್ಸ್ ಜೊತೆ ಇದ್ದಾಗ. ಇನ್ನು ಮದುವೆ ಮನೇಲಿ ಫ್ರೆಂಡ್ಸ್ ನಾವು ಯಾರನ್ನು ಕೇಳೋಕ್ಕಾಗುತ್ತೆ? ಏನೇ ಒಡವೆ ಕಳೆದೋದ್ರು ಅವಳಿಗೆ ಒಂದು ಸೆಟ್ ಮಾಡಿಸಿದ್ದೀನಿ. ಆಮೇಲೆ ಹೇಳ್ತಾ ಇದ್ದಾಳೆ, ನೀನು ಕೊಟ್ಟಿಲ್ವಲ್ಲ, ನಾನು ಅದಕ್ಕೆ ತಗೊಂಡಿಲ್ಲ ಅಂತ. ಇಲ್ಲ ಫ್ರೆಂಡ್ಸ್, ನಾನೊಂದು ಸೆಟ್ ನೆಕ್ಲೆಸು ಉಂಗುರ ಎಲ್ಲ ಅವಳಿಗೆ ಕೊಟ್ಟಿದ್ದೀನಿ. ಇವಾಗ ನಾನು ಒಂದೇ ಸಮಯ ಇರಲ್ಲ, ವರ್ಕ್ ಮಾಡೋಕ್ಕೆ ಹೋಗ್ತೀನಿ, ಕೆಲ್ಸಕ್ಕೆ ಹೋಗ್ತೀನಲ್ಲ, ಯಾವಾಗಾರ ಬೇಕಾದ್ರೆ ಹಾಕೊಳ್ಳಿ ಅಂತ ನಾನು ಅವಳಿಗೆ ಹೇಳಿದೆ. ಅಲ್ಲಿ ಎಲ್ಲ ನೀನು ಅಲ್ಲಿ ನಾವಿಲ್ಲ, ನಮ್ಮ ಮನೆಯವ್ರು ಯಾರೂ ಇಲ್ಲ ಫ್ರೆಂಡ್ಸ್. ಈಗ ಅವಳು ಫ್ರೆಂಡ್ ಮದುವೆಗೆ ಹೋಗಿದ್ದಾಳೆ. ಈಗ ಅಲ್ಲಿ ಬೀಗ ಹಾಕ್ಕೊಂಡು ಸೂಟ್ ಕೇಸ್ ಎಲ್ಲನೂ ಯಾರು ಇಟ್ಕೋತಾರೆ? ಮದುವೆ ಮನೇಲಿ ನಾವು ಯಾರನ್ನೂ ಕೇಳೋಂಗಿಲ್ಲ. ನಾನು ಅವ್ಳಿಗೆ ಹೇಳಿದೆ. ಈಗ ಫಸ್ಟ್ ಒಂದು ಸರಿ ಫ್ರೆಂಡ್ಸ್, ಅವಳು 25,000 ಓಲೇನೂ ಕಳೆದಿದ್ಲು. ಇಲ್ಲೇ ಮನೇಲೆ ನಮ್ಮ ನಾಯಿ ಹತ್ರ ಇಟ್ಟು ಕಳೆದಿದ್ದು. ನೋಡಿ ಫ್ರೆಂಡ್ಸ್, ಈ ಥರ ಓಣಿನ ಬೇಕಾದ್ರೆ ನೀವು ಈ ಥರನೂ ಒಂದು ಸೈಡ್ ಹಾಕ್ಕೊಂಡು ಮಾಡ್ಬೋದು. ನಾನು ಸುಮ್ಮನೆ ನಿಮಗೆ ತೋರ್ಸೋಕೆ ಹಾಕ್ಕೊಂಡಿದ್ದೀನಿ. ಇನ್ನು ಫ್ರೆಂಡ್ಸ್ ನೋಡಿ, ಇದು ನನಗೆ ಈ ಹೂವು ಇಷ್ಟ ಆಯಿತು. ನಿಮ್ಗೆ ಆಲ್ರೆಡಿ ನನ್ನ ಹಳೆ ವೀಡಿಯೋ ನೋಡೋರು ಎಲ್ರಿಗೂ ಗೊತ್ತು. ನನ್ನದು ಜಾಸ್ತಿ ಡ್ರೆಸ್ ಆಗಿರ್ಬೋದು, ಯಾವುದೇ ಬಟ್ಟೆ ಆದರೂ ನಾನು ಪ್ರಿಂಟೆಡ್ ತಗೋತೀನಿ. ಹೂವು ಇರೋದೇ ನನಗೆ ಜಾಸ್ತಿ ಇಷ್ಟ. ಇನ್ನು ಇವತ್ತು ಫ್ರೆಂಡ್ಸ್, ನಮ್ಮ ಮನೆ ಗಿಡ ಒಣಗೋಗೈತೆ. 2 ದಿವಸ ನೀರು ಹಾಕಿಲ್ಲ. ಆಮೇಲೆ ಹೋಗಿ ನೀರು ಹಾಕ್ಬಿಟ್ಟು ಬಂದೆ. ಇನ್ನು ಫ್ರೆಂಡ್ಸ್, ನಾನು ಯಾಕೆ ಚೆನ್ನಾಗಿ ನಿದ್ದೆ ಮಾಡ್ತೀನಿ ಅಂದರೆ ಫ್ರೆಂಡ್ಸ್, ನಿದ್ದೆ ಆಗಲಿಲ್ಲ ಅಂದರೆ ನಮಗೆ ಕೆಲಸ ಮಾಡೋ ಜಾಗದಲ್ಲಿ ಕೆಲಸ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ಫ್ರೆಂಡ್ಸ್, ನಾನು ಏನೇ ಕೆಲಸ ಇರಲಿ ಬಂದು ನಿದ್ದೆ ಮಾಡ್ತೀನಿ. ಇನ್ನು ಫ್ರೆಂಡ್ಸ್, ಅಲ್ಲೇ ಟೈಲರ್ ಅಂಗಡಿಗೆ ಹೋಗಿದೆ. ಯಾಕೆಂದರೆ ನನಗೆ ಬರ್ತಡೇಗೆ ಆಲ್ರೆಡಿ ಗಿಫ್ಟ್ ಸ್ಯಾರಿ ತಂದು ಕೊಟ್ಟಿದ್ದಾರೆ. ನನ್ನ ಬರ್ತಡೇಗೆ ಫ್ರೆಂಡ್ಸ್ ಬ್ಲೌಸ್ ಹೊಲಿಸ್ಕೋಬೇಕು, ನೀವು ಇದನ್ನೇ ಉಟ್ಕೋಬೇಕು ಬರ್ತಡೇಗೆ ಅಂತ ಸ್ಯಾರಿ ತಂದು ಕೊಟ್ಟಿದ್ದಾರೆ ನನ್ನ ಸಬ್ಸ್ಕ್ರೈಬರ್ಸು. ಅದಕ್ಕೋಸ್ಕರ ಹೊಲಿಯೋಕ್ಕೆ ಕೊಟ್ಟಿದ್ದೆ. ಇನ್ನು ಅವರು ಬೇಜಾರು ಮಾಡ್ಕೋತಾರಲ್ಲ, ಇನ್ನು ಯಾವಾಗ ಹೊಲ್ಕೊಡ್ತಾರೋ ಅವರು ಅಂತ ಹೇಳ್ಬಿಟ್ಟು ನೆನ್ನೆನೇ ಬರೋಕ್ಕೆ ಹೇಳಿದರು ನಮ್ಮ ಟೈಲರು. ನಂಗೆ ನೆನ್ನೆ ಹೋಗೋಕ್ಕಾಗಲಿಲ್ಲ. ನೋಡಿ ಫ್ರೆಂಡ್ಸ್, ಈ ಥರ ಹೊಲ್ದಿದ್ದಾರೆ. ಇನ್ನು ನೋಡಿ, ನಾನು ಸ್ಲೀವ್ನ ಈ ಥರ ಹೊಲಿಸಿದ್ದೀನಿ, ಫಿಲ್ಟಿಟ್ಟು. ಈ ಸಲ ಇದು ತುಂಬಾ ಎಷ್ಟೋ ದಿವಸ ಆಗಿತ್ತು ಅಂದ್ಕೊಳ್ಳಿ ಹೊಲಿಸಿ. ಆದರೆ ಫ್ರೆಂಡ್ಸ್, ನಮ್ಮ ಟೈಲರು ನೋಡಿ ಫಿನಿಶಿಂಗು ಎಷ್ಟು ಚೆನ್ನಾಗಿಟ್ಟಿದ್ದಾರೆ. ಇನ್ನು ನಾನು ಹಾಕೊಂಡು ನೋಡಿಲ್ಲ ಫ್ರೆಂಡ್ಸ್. ಅವರು ಹೇಳಿದ್ರು, ಮೇಡಮ್ ನೀವು ಹಾಕ್ಕೊಂಡು ನೋಡಿ, ಸ್ವಲ್ಪ ಲೂಸ್ ಇದ್ದರೆ ಬೇಕಾದ್ರೆ ಟೈಟ್ ಮಾಡಿಕೊಡ್ತೀನಿ ಅಂತ ಹೇಳಿದ್ರು. ಫ್ರೆಂಡ್ಸ್ ನೋಡಿ, ಇದು ಬ್ಲೌಸು ನನ್ನ ಬರ್ತಡೇಗೆ. ನೋಡಿ ಹಿಂದೆ ಈ ಥರ ಹೊಲ್ದಿದ್ದಾರೆ. ಪೈಪಿಂಗ್ ಇಡಕ್ಕೆ ಹೇಳಿದೆ ಅಷ್ಟೇ ಫ್ರೆಂಡ್ಸ್, ನಾನು ಏನು ಬೇಡಿ ಸಿಂಪಲ್ಲಾಗಿ ನೋಡಿ ಪೈಪಿಂಗು ಮತ್ತು ಇಲ್ಲಿ ಈ ಥರ ಪಟ್ಟಿ ಇಟ್ಟು ಹೊಲಿಯೋಕ್ಕೆ ಹೇಳಿದೆ. ಫ್ರೆಂಡ್ಸ್, ನಮ್ಮ ಟೈಲರು ನೀವು ಯಾವ ಡಿಸೈನೇ ಹೇಳಿ ಅವರು ಯಾವುದೂ ಹೊಲಿಯಲ್ಲ ಅಂತ ಹೇಳಲ್ಲ. ಇನ್ನು ಫ್ರೆಂಡ್ಸ್ ಬನ್ನಿ, ಓಣಿ ತೆಗಿತೀನಿ, ತುಂಬ ಸೆಕೆ ಆಗ್ತಾಯಿದೆ. ನಾನು ಬರೀ ಟಾಪಲ್ಲೇ ಮಾಡ್ತೀನಿ ಫ್ರೆಂಡ್ಸ್, ಏನಿಲ್ಲ, ತೊಂದರೆ ಇಲ್ಲ. ಆಮೇಲೆ ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿದೆ ಹೊಲ್ದಿದ್ದಾರೆ. ಇದಿನ್ನೂ ಹಾಕ್ಕೊಂಡಿಲ್ಲ. ಹೆಂಗೂ ನಾನು ಎಲ್ಲ ಸೀರೆನೂ ಹಾಕ್ಕೊಂಡು ನಿಮಗೆ ವೀಡಿಯೋ ಮಾಡಿ ತೋರಿಸ್ತೀನಲ್ಲ. ಬನ್ನಿ ಸ್ಯಾರಿ ತೋರಿಸ್ತೀನಿ. ಇದು ಇವತ್ತು ತಗೊಂಡು ಬಂದೆ ಫ್ರೆಂಡ್ಸ್. ನಮಗೆ ಅವರು ಬ್ಲೌಸ್ ಹೊಲಿಯೋಕ್ಕೆ ಫಾಲ್ಸು, ಜಿಗ್ಜಾಗು ಬ್ಲೌಸು, ಆಮೇಲೆ ಈ ಥರ ಡಿಸೈನ್ ಏನಾದರೂ ಇದ್ದರೆ ಎಕ್ಸ್ಟ್ರಾ ಹಾಕ್ತಾರೆ ಚಾರ್ಜು. ಎಲ್ಲರೂ ಹಾಕ್ಲೇಬೇಕಲ್ಲ. 750, 750. ಇನ್ನು ಫ್ರೆಂಡ್ಸ್ ಸ್ಯಾರಿ ತೋರಿಸ್ತೀನಿ. ಸ್ಯಾರಿನೂ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್.
ಇದನ್ನು ತೋರಿಸ್ಬಾರ್ದು ಅಂತ ಅಂದ್ಕೊಂಡಿದ್ದೆ ಫ್ರೆಂಡ್ಸ್. ಇನ್ನೇನು ಈ ವಾರನೇ ನಂದು ಬರ್ತಡೇ ಬಂತು, ಹಂಗಾಗಿ ಸ್ಯಾರಿನೂ ತೋರಿಸ್ಬಿಡ್ತೀನಿ ನಿಮಗೆ. ಅವರು ನನಗೆ ಫೋಟೋ ಕಳಿಸಿ ಈ ಸ್ಯಾರಿನ ತಂದಿರೋದು ಫ್ರೆಂಡ್ಸ್. ಏನೋ ಅವ್ರು ಇಷ್ಟದಂಗೆ ತಂದಿಲ್ಲ. ಅವರು ಅಂಗಡಿಗೆ ಹೋದಾಗ ಮೇಡಮ್ ಈ ಸ್ಯಾರಿ ತುಂಬ ಚೆನ್ನಾಗಿದೆ, ನಿಮಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ. ನೋಡಿ ಫ್ರೆಂಡ್ಸ್, ಬಾರ್ಡ್ರು ಇದು ಸ್ಯಾರಿ. ನನ್ನ ಹತ್ರ ಈ ಹಾಫ್ ವೈಟ್ ಸ್ಯಾರಿ ಇರಲೂ ಇಲ್ಲ. ಇನ್ನು ನಮ್ಮ ಹುಡುಗರು ಅವರೆಲ್ಲ ನೋಡಿರ್ತಾರಲ್ಲ ನನ್ನ ಸ್ಯಾರಿನ, ಹಾಗಾಗಿ ಫ್ರೆಂಡ್ಸ್ ನೋಡಿ ಬಾರ್ಡ್ರ್ ಈ ಥರ ಇದೆ. ಪಲ್ಲು ತೋರಿಸ್ತೀನಿ. ಆದರೆ ಸೀರೆ ತುಂಬ ವೆಯ್ಟ್ ಇದೆ, ಸಿಂಪಲ್ ಆಗಿದೆ, ಚೆನ್ನಾಗಿದೆ, ಉಟ್ಕೊಳ್ಳೋಕ್ಕೂ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇದು ಪಲ್ಲು ಸೆರಗೆ ಬಂದಿದೆ. ಅದೇ ಬ್ಲೌಸ್ ನಿಮ್ಗೆ ಈಗ ತೋರಿಸಿದ್ನಲ್ಲ, ಒಂದು ನಿಮಿಷ. ಹೀಗೆಲ್ಲ ಟ್ರೆಂಡಿಂಗ್ ಇದೆ ಬಾರ್ಡ್ರ್ ಸ್ಯಾರಿ ಅಲ್ವಾ ಫ್ರೆಂಡ್ಸ್, ಹಂಗಾಗಿ ತಂದಿದ್ದಾರೆ. ನೋಡಿ ಫ್ರೆಂಡ್ಸ್, ಇದು ಸ್ಯಾರಿ ಬಾರ್ಡ್ರ್ ನೋಡಿ ಇಷ್ಟಿದೆ ಬಾರ್ಡ್ರು. ಅದ್ರ ಮ್ಯಾಚಿಂಗ್ ಬ್ಲೌಸು ತೋರಿಸ್ತೀನಿ ಬೈ ನಿಮಗೆ. ಮುಂಚೆನೇ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್, ಬರ್ತಡೇ ಆದಮೇಲೆ ತೋರಿಸೋಣ ಅಂದ್ಕೊಂಡೆ. ನೋಡಿ ಫ್ರೆಂಡ್ಸ್, ಇದಕ್ಕೆ ಇದೇ ಬ್ಲೌಸು ಕಾಣಿಸ್ತಾ ಇದೆಯಾ? ಇದು ಸ್ಯಾರಿ, ಇದು ಬ್ಲೌಸು ಮುಂಚೆನೇ ಕೊಟ್ಟಿದ್ದಾರೆ. ಅದಕ್ಕೆ ಯಾವಾಗಲೂ ಅವರೇ ಹೊಲಿಸ್ತಾಯಿದ್ರು, ನಾನೇ ತಗೊಂಡು ಬಂದೆ, ಕೊಡಿ ನಾನು ಹೊಲಿಸ್ತೀನಿ ಅಂದ್ಬಿಟ್ಟು. ಯಾಕಂದರೆ ಅವ್ರಿಗೂ ಅಳತೆ ಬ್ಲೌಸ್ ಎಲ್ಲ ಕೊಡಬೇಕಲ್ಲ. ಅವರು ಫಸ್ಟೇ ಕೇಳಿ ನನಗೆ ಆಲ್ರೆಡಿ ಬರ್ತಡೇ ಗಿಫ್ಟ್ ಸ್ಯಾರಿ ಕೊಟ್ಟಿದ್ದಾರೆ. ಇನ್ನು ಫ್ರೆಂಡ್ಸ್, ನಾನು ಬರ್ತಡೇಗೆ ಹೊಲಿಸ್ಕೊಂಡಿದ್ದೀನಿ. ಆದರೆ ನಮ್ಮದಕ್ಕಿಂತ ನಮಗೆ ಒಬ್ಬರು ಯಾರು ಪ್ರೀತಿಯಿಂದ ಕೊಡ್ತಾರೋ ಫ್ರೆಂಡ್ಸ್, ಅದನ್ನು ನಾನು ಇಷ್ಟಪಡ್ತೀನಿ. ನೋಡಿ, ಅವರು ಮುಂಚೆನೇ ನಮಗೆ ಪ್ರೀತಿಯಿಂದ ಹೋಗಿ ಸ್ಯಾರಿ ತಂದು ನೀವು ಇದೇ ಸ್ಯಾರಿ ಹಾಕಬೇಕು ಬರ್ತಡೇಗೆ ಅಂತ ಕೊಟ್ಟಿದ್ದಾರೆ. ಅವ್ರ ಪ್ರೀತಿ ಮುಂದೆ ನನ್ನ ಬಟ್ಟೆ ಏನು ಫ್ರೆಂಡ್ಸ್, ನಾನು ಎಷ್ಟೇ ಸಾವಿರ ಕೊಟ್ಟು ತಗೊಂಡಿರಲಿ. ಹಂಗಾಗಿ ಫ್ರೆಂಡ್ಸ್, ಹೋದ ವರ್ಷವೂ ನನಗೆ ಬರ್ತಡೇಗೆ 2 ಸ್ಯಾರಿ ಒಬ್ಬರು ಅವರೇ ಬ್ಲೌಸ್ ಎಲ್ಲ ಹೊಲಿಸಿ ಕೊಟ್ಟಿದ್ದರು. ಈ ವರ್ಷ ಮುಂಚೆನೇ ಸ್ಯಾರಿ ತಂದು ಕೊಟ್ಟಿದ್ದರು, ನಾನೇ ಬ್ಲೌಸ್ನ ಹೊಲಿಸಿದ್ದೀನಿ. ಇದನ್ನೇ ಹಾಕತ್ತೀನಿ ಫ್ರೆಂಡ್ಸ್. ನಾನು ಬರ್ತಡೇ ದಿವಸ ಹಾಕಿ ಟೆಂಪಲ್ಗೆ ಹೋಗ್ತೀನಲ್ಲ, ಆವಾಗ ನಿಮಗೆ ತೋರಿಸ್ತೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ಇದು ನನ್ನ ಬರ್ತಡೇದು ಫಸ್ಟೇ ಕೊಟ್ಟಿದ್ದಾರೆ. ಈಗ ಸ್ಟಿಚ್ ಮಾಡ್ಕೊಂಡು ಬಂದು ತಂದಿಟ್ಟಿದ್ದೀನಿ. ತಂದು ಇವಾಗ ಆಲ್ರೆಡಿ ಇಷ್ಟ ಆಯಿತು. ಇನ್ನು ಫ್ರೆಂಡ್ಸ್, ಇವತ್ತು ನನ್ನ ಮನೆಯಲ್ಲಿ ನೋಡಿ ಕಿವಿದು ಬಡ್ಸ್ ಖಾಲಿ ಆಗಿತ್ತು. ಅಲ್ಲೇ ನಾನು ಕೆಲಸ ಮಾಡೋ ಜಾಗದಲ್ಲೇ 103 ರೂಪಾಯಿ ಒಂದು ಡಬ್ಬ ಬೇಕಿತ್ತು, ತಗೊಂಡು ಬಂದೆ. ಇನ್ನು ಫ್ರೆಂಡ್ಸ್, ಲಿಫ್ಟಿಕ್ಕು ಖಾಲಿನೇ ಆಗಿತ್ತು ಫ್ರೆಂಡ್ಸ್. ಅಂಗಡಿಗಳಿಗೆ ಹೋದ್ರೆ ಏನು ಹೇಳ್ತಾರೆ ಗೊತ್ತಾ, 500 ಮೇಲೇ ಅಂತಾರೆ. ಇದನ್ನು ಫ್ರೆಂಡ್ಸ್ ನಾನು ಬ್ಲಿಂಕೆಟಲ್ಲಿ ಬುಕ್ ಮಾಡಿ 3 ಕಲರ್ ತರಿಸ್ಕೊಂಡಿದ್ದೀನಿ. 350 ನೋಡಿ, 3 ಕಲರ್ ತಗೊಂಡಿದ್ದೀನಿ. ಇದರಲ್ಲಿ 3 ಇತ್ತು ಕಾಂಬೋದು. ಇರಲಿ, ನನಗೆ ವೀಡಿಯೋ ಮಾಡೋಕ್ಕೂ ಬೇಕಾಗುತ್ತೆ, ನಂಗೆ ಡೈಲಿ ಯೂಸ್ಗೂ ಬೇಕಾಗುತ್ತೆ. ಈಗ ಹಾಕಿದ್ದೀನ ಈ ಲಿಫ್ಟಿಗೆ ಖಾಲಿ ಆಯಿತು ಫ್ರೆಂಡ್ಸ್, ಅದಕ್ಕೋಸ್ಕರ ನೋಡಿ 3 ತಗೊಂಡಿದ್ದೀನಿ. ಮ್ಯಾಟ್ ಬಾಕ್ಸ್ ಅಂತ ಬಂದಿದೆ. ಇದು ಕಂಪ್ನಿ ಅದು ಇದು ನನಗೆ ಗೊತ್ತಿಲ್ಲ ಫ್ರೆಂಡ್ಸ್. ನನಗೆ ಗೊತ್ತಿರೋದು ಫೇಸಸ್ ಕೆನಡಾ, ಮ್ಯಾಟು, ಅದು ಇದು ನಮ್ಮ ಯೂಟ್ಯೂಬರ್ಸ್ ಹೇಳ್ತಾ ಇರ್ತಾರಲ್ಲ, ಹಂಗಾಗಿ ಇದು ಆನ್ಲೈನಲ್ಲಿ ನೀವು ಇವತ್ತೇ ಅದೇನು ಬ್ಲಿಂಕೆಟಲ್ಲಿ ಒಂದು ಅರ್ಧ ಗಂಟೆಗೆಲ್ಲ ಬಂದ್ಬಿಡ್ತೀನಿ, ನಿಮಗೆ ಗೊತ್ತಲ್ಲ. ಅಲ್ಲೇ ಹೋಗಿ ಅಂಗಡಿಲಿ ಕೇಳ್ತೀವಿ. ನೋಡಿ ಫ್ರೆಂಡ್ಸ್, ಈ ಥರ ಬಾಕ್ಸು 3 ಕಲರು ಈ ಥರ ಬಂದಿತ್ತು. ಅದೊಂದು ಬೇಕಿತ್ತು. ಲಿಫ್ಟಿಗೆ ಇರಲಿ 3, ನಾನು ವೀಡಿಯೋ ಅದು ಇದು ಮಾಡ್ತಿರ್ತೀನಲ್ಲ, ಬೇಕಾಗುತ್ತೆ ಅಂತ ಇದೊಂದು ತಗೊಂಡೆ. 3 ತಗೊಂಡೆ ಇವತ್ತು. ಕಿವಿ ಬಡ್ಸು ಮತ್ತು ಇದೊಂದು ಫ್ರೆಂಡ್ಸ್. ನೋಡಿ, ಫ್ಯಾನ್ ಆಫ್ ಮಾಡಿದೆ, ಸಖೆ ಉಗ್ತಾ ಇದೆ. ಇನ್ನು ಹಂಗಾಗಿ ಫ್ರೆಂಡ್ಸ್, ನನ್ನ ಬರ್ತಡೇದು ಫಸ್ಟೇ ತೋರಿಸಿದ್ದೀನಿ. ಸ್ಯಾರಿ ಅವ್ರು ತಗೊಂಡು ಬಂದಿರೋದು, ಆಲ್ರೆಡಿ ಸ್ಟಿಚ್ಚು ಮಾಡಿಸಾಯಿತು. ಅವ್ರು ಇದನ್ನೇ ಹಾಕಬೇಕು ಅಂತ ತಂದುಕೊಟ್ರು. ಇರಲಿ ಬಿಡಿ ಫ್ರೆಂಡ್ಸ್, ಒಬ್ಬರು ಪ್ರೀತಿ ವಿಶ್ವಾಸದ ಮುಂದೆ ನಮ್ಮದೇನೈತೆ. ಅದು ಅವ್ರ ಮನಸ್ಸಲ್ಲೂ ನಮ್ಮ ಬರ್ತಡೇಗೆ ಫಸ್ಟೇ ಕೊಡಬೇಕು ಅಂತ ಅನಿಸೈತಲ್ಲ, ಅದಕ್ಕಿಂತ ದೊಡ್ಡ ಗುಣ ಬೇರೆ ಯಾವುದೂ ಇಲ್ಲ ಫ್ರೆಂಡ್ಸ್. ನೋಡಿ, ನಾವು ಒಂದೊಂದ್ಸಲ ನಮ್ಮದೇನಿದ್ರು ನಾವೇ ಮರ್ತ್ಕೋತೀವಿ. ನನ್ನ ಬರ್ತಡೇನ ಅವರೆಲ್ಲ ನೆನಪಿಟ್ಕೊಂಡು ಅಷ್ಟು ಬೇಗ ಆಲ್ರೆಡಿ ಸ್ಯಾರಿ ತಂದು ನೀವೇ ಹೊಲಿಸ್ಕೋಬೇಕು, ಇದನ್ನೇ ಉಟ್ಕೋಬೇಕು ಅಂತ ಅವರು ಹೇಳಿದಾಗ ನಾನು ಅದಕ್ಕೆ ಹೆಂಗೆ ತಿರಸ್ಕಾರ ಮಾಡಿ, ನಂದು ಆಲ್ರೆಡಿ ಸೀರೆ ರೆಡಿ ಇದೆ ಫ್ರೆಂಡ್ಸ್, ಹೊಲಿಸ್ಕೊಂಡು ಬಂದಿಟ್ಟಿದ್ದೀನಿ. ಅದನ್ನು ತೋರಿಸ್ತೀನಿ ನಿಮಗೆ. ಬೀರಲ್ಲೈತೆ. ನನಗೇನು ಅನ್ನಿಸ್ತು, ಅವ್ರ ಪ್ರೀತಿ ಅವ್ರ ಆಸೆ. ನಮ್ಮನ್ನೊಬ್ರು ಆಸೆ ಪಟ್ಟು ಪ್ರೀತಿಯಿಂದ ಅವರು ಒಂದು ಚಿಕ್ಕ ವಸ್ತು ಕೊಡಲಿ, ಅದು ನನಗೆ ತುಂಬಾ ಇಷ್ಟ ಫ್ರೆಂಡ್ಸ್. ಅವ್ರು ಒಂದು 10 ರೂಪಾಯಿಂದ ಕೊಡಲಿ, ನಾನು ಅದರಲ್ಲಿ ಅವ್ರ ಬೆಲೆ ನೋಡಲ್ಲ, ಅವ್ರ ಪ್ರೀತಿನ ನೋಡ್ತೀನಿ. ಅವರು ಪ್ರೀತಿ ಎಷ್ಟಿದೆ ನಮ್ಮ ಮೇಲೆ, ಅವ್ರ ಪ್ರೀತಿನ ನಾವು ಉಳಿಸ್ಕೋಬೇಕು ಅಂತ. ಇನ್ನು ಫ್ರೆಂಡ್ಸ್, ಹೋದ ವರ್ಷ ಎಲ್ಲ ನಿಮಗೆ ಗೊತ್ತು, ನಾನು ಎಲ್ರಿಗೂ ರಿಟರ್ನ್ ಗಿಫ್ಟ್ ತಂದಿದ್ದೆ ಫ್ರೆಂಡ್ಸ್. ನಾನು ಆದರೆ ಈ ವರ್ಷವೂ ತರಬೇಕು ಅಂತ ಅನ್ಕೊಂಡು. ಯಾಕೆ ಗೊತ್ತಾ, ನನ್ನನ್ನು ಅವರೆಷ್ಟು ಪ್ರೀತಿ ಮಾಡ್ತಾರೋ, ನಾನು ಅವ್ರಿಗೆ ನಂದೊಂದು 5 ರೂಪಾಯಿಂದಾಗಲಿ ಅವ್ರಿಗೂ ಒಂದು ಆಸೆ, ಅಯ್ಯೋ ನಮ್ಮ ಮೇಡಮ್ ಕೊಟ್ಟಿದ್ದಾರೆ ಅಂತ. ಇನ್ನು ನಾನು ಹೋಗಿಲ್ಲ ಚಿಕ್ಕಪೇಟೆಗೆ, ಹೋಗಬೇಕು. ನಾನು ಅವ್ರಿಗೂ ಎಲ್ಲ ಒಂದು ಸಿಂಪಲ್ ಗಿಫ್ಟ್ ಈ ಸಲ. ಹೋದ ಸಲ ಎಲ್ರಿಗೂ ಲೇಡೀಸ್ಗೆಲ್ಲ ಸ್ಯಾರಿ ಕೊಟ್ಟಿದೆ, ಜೆಂಟ್ಸ್ಗೆಲ್ಲ ಪ್ಯಾಂಟು ಶರ್ಟು ಪೀಸ್ ಕೊಟ್ಟಿದೆ. ಅದಕ್ಕೆ ಈ ಸಲ ಯಾವುದು ಹೊಲಿಯೋ ಥರ ಕೊಡಲ್ಲ ಫ್ರೆಂಡ್ಸ್, ರೆಡಿಮೇಡೇ ತರಬೇಕು ಅಂದ್ಕೊಂಡಿದ್ದೀನಿ.
ತಂದರೆ ನಾನು ಹೆಂಗೋ ವೀಡಿಯೋ ಮಾಡೇ ಮಾಡ್ತೀನಿ, ನಿಮಗೆ ಗೊತ್ತಿರುತ್ತೆ. ಅದು ನನ್ನ ಆಸೆ. ಅವ್ರ ಆಸೆ ಒಂದಿದ್ರೆ ನನ್ನ ಆಸೆನೂ ಒಂದು. ಫ್ರೆಂಡ್ಸ್ ನೋಡಿ, ಹೋದ ವರ್ಷ ನಾನು ಅಂದ್ಕೊಂಡಿದ್ದೆ ಇನ್ನೊಂದು ವರ್ಷದ ತನಕ ನಾವು ಇಲ್ಲೇ ಕೆಲಸ ಮಾಡ್ತೀವೋ ಏನೋ, ಯಾರಿಗೂ ಗೊತ್ತಿಲ್ಲ ಅಂದ್ಕೊಂಡೆ. ನೋಡಿ, ನಮ್ಮ ಋಣ ಇನ್ನೂ ಅಲ್ಲಿ ಮುಗಿದಿಲ್ವೇನೋ, ಇನ್ನೂ ಇತ್ತೇನೋ, ಈಗಲೂ ಅಲ್ಲೇ ಕೆಲಸ ಮಾಡ್ತಾಯಿದ್ದೀನಿ. ಅವರೇ ಎಲ್ಲ ಹೋದ ವರ್ಷ ತಂದಿದ್ದಾರೆ, ಈ ವರ್ಷ ಆಲ್ರೆಡಿ ಸ್ಯಾರಿ ತಂದು ಕೊಟ್ಟಿದ್ದಾರೆ. ಅದನ್ನು ಸ್ಟಿಚ್ಚು ಮಾಡಿಸಿದ್ದೀನಿ. ಅದು ಅವ್ರ ಪ್ರೀತಿ ವಿಶ್ವಾಸ, ನನ್ನ ಪ್ರೀತಿ ವಿಶ್ವಾಸ. ನನ್ನ ಪ್ರೀತಿಗೆ ಎಷ್ಟಾಗುತ್ತೋ ಅಷ್ಟು ನನ್ನ ಆಸೆ ಅದು. ಇನ್ನು ನಾನು ಚಿಕ್ಕಪೇಟೆಗೆ ಹೋಗಿಲ್ಲ ಫ್ರೆಂಡ್ಸ್. ಇನ್ನೇನು ಇವತ್ತು ಅಲ್ಲೇ ಸೋಮವಾರ, ಇನ್ನು ಈ ವೀಕೆಲ್ಲ ಐತೆ ಟೈಮು. ಹೋಗಿ ತಗೊಂಡು ಬರ್ತೀನಿ. ನನ್ನ ಮಗಳು ಬಂದ ಮೇಲೆ ನಾನೇ ಹೋಗೋದು ಚಿಕ್ಕಪೇಟೆಗೆ ಗಾಡೀಲಿ. ನಾನು ಡ್ಯೂಟಿ ಮುಗಿಸ್ಕೊಂಡು ಹೋಗ್ತೀನಿ, ರಜಾ ಹಾಕಿ ಏನೂ ಹೋಗಲ್ಲ. ನಾನು 4 ಗಂಟೆಗೆಲ್ಲ ಬರ್ತೀನಲ್ಲ, ಆಗ ಬಿಸಿಲು ಸ್ವಲ್ಪ ಕಮ್ಮಿ ಇರುತ್ತೆ. ಏನೊಂದು ಹಾಫ್ ಆನ್ ಅವರ್ ಆಗುತ್ತೆ ಫ್ರೆಂಡ್ಸ್. ಗಾಡೀಲಿ ಹೋಗ್ಬಿಟ್ಟು ಅಲ್ಲೆಲ್ಲ ನನಗೆ ಗೊತ್ತು ಗಿಫ್ಟ್ ಅಂಗಡಿ ತಗೊಂಡು ಬರಬೇಕು ಅಂತ ಅಂದ್ಕೊಂಡಿದ್ದೀನಿ. ತಂದಾಗ ಖಂಡಿತ ನಿಮಗೆ ನಾನು ವಿಡಿಯೋ ಮಾಡೇ ಮಾಡ್ತೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ಇಷ್ಟ ಆಗಿತ್ತು ನನ್ನ ಇವತ್ತಿನ ರೋಟಿನ್ ವಿಡಿಯೋ. ಅದೊಂದು ಖುಷಿ ವಿಷಯ ಇವತ್ತು ನಿಮ್ಗೆ ಹೇಳಬೇಕು ಅಂತ ಅನ್ನಿಸ್ತು ಫ್ರೆಂಡ್ಸ್. ನೀವೇ ಆಗಲಿ, ನೀವು ಅಷ್ಟೇ, ಯಾರೇ ಆಗಲಿ, ನಾವು ಪ್ರೀತಿ ಮಾಡೋರಿಗಿಂತ ನಮ್ಮನ್ನು ಯಾರು ಪ್ರೀತಿ ಮಾಡಿ, ನಮ್ಮನ್ನು ಯಾರು ವಿಶ್ವಾಸ, ಒಂದು ಸ್ನೇಹ, ವಿಶ್ವಾಸ, ಫ್ರೆಂಡ್ಶಿಪ್ಪು ಇಟ್ಕೋತಾರೋ ಅದನ್ನು ನಾವು ಉಳಿಸ್ಕೋಬೇಕು. ಯಾರು ನಮ್ಮನ್ನು ಒಂಥರ ಕೇವಲ ನೋಡಿ, ಒಂದು ಟೈಮಲ್ಲಿ ಚೆನ್ನಾಗಿರೋದು, ಒಂದು ಟೈಮಲ್ಲಿ ತಿರಸ್ಕಾರ ಮಾಡೋದು, ಒಂದು ಟೈಮಲ್ಲಿ ಏನೇನು ಬೇಕು ಮಾತಾಡೋದು, ಇದೆಲ್ಲ ಮಾಡ್ತಾರಲ್ಲ, ಅಂಥದ್ದನ್ನು ಯಾವತ್ತೂ ಇಷ್ಟನೇ ಪಡಬಾರ್ದು. ನಾನಂತೂ ಇಷ್ಟನೇ ಪಡಲ್ಲ ಫ್ರೆಂಡ್ಸ್. ನೀವೇನಾದರೂ ತಿಳ್ಕೊಳ್ಳಿ, ಓಪನ್ ಆಗಿ ಹೇಳ್ತಾ ಇದ್ದೀನಿ. ನನಗೊಂದು ಸರಿ ಮನಸ್ಸಿಗೆ ಏನಾದರೂ ನೋವಾಯಿತು, ಬೇಜಾರಾಯಿತು ಅಂದರೆ ಅಂಥ ವ್ಯಕ್ತಿನ ನಾನು ಯಾವತ್ತೇ ಆಗಲಿ ಫ್ರೆಂಡ್ಸ್ ಇಷ್ಟಪಡಲ್ಲ. ಅದು ಏನೇ ನನಗೆ ನೋವಾಗಲಿ. ಹಂಗಾಗಿ ಫ್ರೆಂಡ್ಸ್ ಇಷ್ಟು ಹೇಳಬೇಕು ಅಂತ ಅನ್ನಿಸ್ತು. ಇನ್ನು ತಂದೆ ಇವಾಗ ಬ್ಲೌಸು ವೀಡಿಯೋದಲ್ಲೂ ಹಾಕಿದ್ದೀನಿ. ಅವ್ರು ನೋಡ್ತಾರೆ, ಎಲ್ಲರೂ ನನ್ನ ವೀಡಿಯೋ ನೋಡ್ತಾರೆ. ಓ, ನಮ್ಮದು ಬ್ಲೌಸ್ ಹೊಲಿಸಿದ್ದಾರೆ ಅಂತ ನೋಡ್ತಾರೆ ಯಾವಾಗಲೂ ಅವರು. ಇಷ್ಟೇ ಫ್ರೆಂಡ್ಸ್ ನಾನು ನಿಮ್ಗೆ ಹೇಳಬೇಕು ಅಂತ ಅಂದಿದ್ದ ವಿಷಯ. ಇನ್ನು ನನ್ನ ರೋಟಿನ್ದು ಡೈಲಿ ವೀಡಿಯೋ ನೀವು ನೋಡ್ತಾನೆ ಇರ್ತೀರಿ. ಇಷ್ಟ ಆಗಿತ್ತು ಇವತ್ತಿನ. ಇನ್ನು ಇಷ್ಟೋ ತನಕ ತಾಳ್ಮೆಯಿಂದ ನನ್ನ ವೀಡಿಯೋನ ನೀವು ವಾಚ್ ಮಾಡಿದ್ದಕ್ಕೆ ಎಲ್ರಿಗೂ ತುಂಬ 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 ಹೃದಯದ ಧನ್ಯವಾದಗಳು. ನೋಡಿದ್ರಲ್ಲ ಫ್ರೆಂಡ್ಸ್, ಇನ್ನು ಡ್ರೆಸ್ ಬಗ್ಗೆನೂ ಹೇಳಿದ್ದೀನಿ. ಓಕೆ ಫ್ರೆಂಡ್ಸ್, ಇದೇ ಯಾರ್ದು ಫಸ್ಟು ನನ್ನ ವೀಡಿಯೋ ನೋಡ್ತಾಯಿದ್ರೆ ಪ್ಲೀಸ್ ಒಂದು ಲೈಕ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಬಾಯ್.